ಹಲೋ ನಮಸ್ಕಾರ, ನಿರ್ಮಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳಿನ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಇದನ್ನು ಇಂಗ್ಲೀಷ್ನಲ್ಲಿ ಹಾಸ್ಗ್ರಾಮ್, ಹಿಂದಿಯಲ್ಲಿ ಕೊಲ್ತಿ ಮತ್ತು ಕನ್ನಡದಲ್ಲಿ ಹುರುಳಿಕಾಳು ಅಂತ ಕರೀತಾರೆ. ನಾನಿಲ್ಲಿ 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ತಗೊಂಡಿದ್ದೀನಿ. ಈ ಹುರುಳಿಕಾಳು ತೂಕ ನಷ್ಟಕ್ಕೆ, ಜೀರ್ಣಕ್ರಿಯೆಗೆ ಮತ್ತು ಕೆಮ್ಮು, ಶೀತ ಮತ್ತು ಮೂತ್ರಪಿಂಡದ ಕಲ್ಲು ಎಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಿಸುತ್ತದೆ. ನಾನೀಗ ಮೊದಲೇದಾಗಿ ಎಣ್ಣೆ ಕಾಯಲಿಟ್ಟು ಅದಕ್ಕೆ ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಟೊಮೆಟೊನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮೊದಲೇದಾಗಿ ಫ್ರೈ ಮಾಡಬೇಕು. ಈ ಹುರುಳಿಕಾಳಿನ ಲಾಭ ಮತ್ತು ಪ್ರಯೋಜನದ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವುದು ಬಹಳಷ್ಟಿದೆ. ಈ ಕಾಳಿನ ಖಾದ್ಯವನ್ನು ಪಂಚಕರ್ಮ ಚಿಕಿತ್ಸೆಯ ನಂತರ ಆಹಾರದಲ್ಲಿ ಬಳಸಲಾಗುತ್ತೆ. ಈ ಹುರುಳಿಕಾಳು ಮಧುಮೇಹ, ಹೃದ್ರೋಗ, ಮೂತ್ರಪಿಂಡದ ಕಲ್ಲುಗಳು, ಅಸ್ತಮಾ, ಬೊಜ್ಜು, ಶೀತ ಇನ್ನಿತರ ಕಾಯಿಲೆಗಳಿಗೆ ಇದು ಔಷಧಿಯಾಗಿದೆ. ಹುರುಳಿಕಾಳಿನಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ, ಕ್ಯಾಲ್ಸಿಯಂ ಅಧಿಕವಾಗಿದೆ, ಕಡಿಮೆ ಬೊಜ್ಜು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದ್ದು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಗುರೆಳ್ಳು ಪುಡಿ ಹಾಗೆ ಹಸಿಮೆಣಸಿನಕಾಯಿ ಪೇಸ್ಟನ್ನು ನಾನು ಈ ಒಂದು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡುತ್ತಿದ್ದೇನೆ. ಈ ಹುರುಳಿಕಾಳು ತುಂಬಾ ಒಳ್ಳೆಯದು. ನೀವು ಚಿಕನ್, ನಾನ್ ವೆಜ್ ತಿನ್ನೋದಕ್ಕಿಂತ ಈ ಹುರುಳಿಕಾಳನ್ನು ತಿಂದರೆ ಎಷ್ಟೋ ಆರೋಗ್ಯಕ್ಕೆ ಉಪಯೋಗ ಅಂತ ಹೇಳ್ಬೋದು. ನೋಡಿ, ಅತ್ಯಂತ ರುಚಿಕರವಾದ ಹುರುಳಿಕಾಳಿನ ಪಲ್ಯ ಸವಿಯಲು ಸಿದ್ಧ. ನೀವು ಇದನ್ನು ಸೂಪ್, ಸಲಾಡ್, ಚಟ್ನಿ ಮತ್ತು ಉಸುಳಿ ಥರನೂ ಮಾಡ್ಕೋಬೋದು. ನೆನಪಿರಲಿ, ಈ ಒಂದು ಹುರುಳಿಕಾಳಿನ ರೆಸಿಪಿ ಆಗಿರ್ಬೋದು, ಹುರುಳಿಕಾಳು ಆಗಿರಬಹುದು, ಬೇಸಿಗೆಯಲ್ಲಿ ಇದನ್ನು ಸೇವನೆಯನ್ನು ಮಾಡಲೇಬಾರ್ದು. ಬಟ್ ವೈ ಅಂತ ಕೇಳೋದಾದರೆ, ಇನ್ಫ್ಯಾಕ್ಟ್ ಈ ಒಂದು ಹುರುಳಿಕಾಳು ನಮ್ಮ ದೇಹದಲ್ಲಿ ಶಾಖವನ್ನು ಹೆಚ್ಚಿಸುತ್ತೆ. ಇದರಿಂದ ನಮಗೆ ತುಂಬ ಸಮಸ್ಯೆ ಆಗ್ಬೋದು, ಜೀರ್ಣಕ್ರಿಯೆಗೆ ಆಗಿರಬಹುದು. ಬೇಸಿಗೆಯಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಶಾಖ ಇರುತ್ತೆ, ಬಿಸಿಲಿರುತ್ತೆ. ಹಾಗಾಗಿ ಈ ಹುರುಳಿಕಾಳು ಪಲ್ಯನ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ನೀವು ಸೇವನೆ ಮಾಡ್ಬೋದು. ನೋಡಿ, ಅತ್ಯಂತ ರುಚಿಕರವಾದ ಹುರುಳಿಕಾಳಿನ ಉಸುಳಿ ಪಲ್ಯ ಸವಿಯಲು ಸಿದ್ಧ. ಈ ಒಂದು ಪಲ್ಯವನ್ನು ನೀವು ಚಪಾತಿ, ಅನ್ನ, ರೊಟ್ಟಿಗೂ ಸಹ ತಿನ್ಬೋದು. ನೋಡ್ತಾ ಇರ್ಬೋದು, ಅತ್ಯಂತ ಆರೋಗ್ಯಕರವಾದ ಹುರುಳಿಕಾಳಿನ ಉಸುಳಿ ಪಲ್ಯ ಸವಿಯಲು ಸಿದ್ಧ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.